ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಒತ್ತಡ ಪಾಠದ 18ನೇ ಪ್ರಶ್ನೆ. ವಾತಾವರಣದ ಒತ್ತಡವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ. ವಾತಾವರಣದ ಒತ್ತಡ ನೋಡಿ ಮಕ್ಕಳೇ, ನಿಮಗೆ ಒತ್ತಡ ಅಂದ್ರೆ ಗೊತ್ತು. ಒಂದು ಏಕಮಾನ ವಿಸ್ತೀರ್ಣವುಳ್ಳ ಪ್ರದೇಶದ ಮೇಲೆ ಏಕಮಾನ ವಿಸ್ತೀರ್ಣ ಪ್ರದೇಶದ ಮೇಲೆ ಏಕಮಾನ ಪ್ರದೇಶ ಉಂಟಾಗುವ ಬಲ ಅಥವಾ ವರ್ತಿಸುತ್ತಿರುವಂತಹ ಬಲ. ಇದರ ಮೇಲೆ ವರ್ತಿಸುವ ಬಲವನ್ನ ಏನಂತ ಕರೀತಾರೆ? ಅದನ್ನ ಒತ್ತಡ ಅಂತ ಕರೀತಾರೆ. ಹಾಗಿದ್ರೆ ವಾತಾವರಣದ ಒತ್ತಡವನ್ನ ಹೇಳಬಹುದಾ? ವಾತಾವರಣ ಏನಿರುತ್ತೆ ಇದು ಉಂಟು ಮಾಡುವಂತಹ ಒತ್ತಡವನ್ನು ವಾತಾವರಣದ ಒತ್ತಡ ಕರಿತೀವಿ. ಭೂಮಿಯ ಮೇಲ್ಮೈನಿಂದ ಹಲವು ಕಿಲೋಮೀಟರ್ ವರೆಗೆ ವಿಸ್ತರಿಸಿರುವ ಗಾಳಿಯು ಬೀರುವ ಒತ್ತಡವನ್ನು ವಾತಾವರಣದ ಒತ್ತಡ ಎನ್ನುವರು. ನಿಮಗ್ ಗೊತ್ತು, ಭೂಮಿಯಲ್ಲಿ ಗಾಳಿ ಆವರಿಸ್ಕೊಂಡಿದೆ ಅಲ್ವಾ? ಈ ಗಾಳಿ ಏನು ಒತ್ತಡವನ್ನ ಹಾಕುತ್ತಲ್ಲ, ಅಥವಾ ಇದೆಲ್ಲವನ್ನ ನಾವು ವಾತಾವರಣ ಅಂತ ಕರಿತೀವಿ ಅಲ್ವಾ? ಈ ವಾತಾವರಣ ಹಾಕುವಂತಹ ಒತ್ತಡ ಏನಿದೆ ಅದನ್ನ ವಾತಾವರಣದ ಒತ್ತಡ ಅಂತ ಕರಿತೀವಿ. ಭೂಮಿಯ ಮೇಲ್ಮೈನಿಂದ ಹಲವು ಕಿಲೋಮೀಟರ್ ವರೆಗೆ ವಿಸ್ತರಿಸುವ ಗಾಳಿಯು ಬೀರುವ ಒತ್ತಡವನ್ನ ವಾತಾವರಣದ ಒತ್ತಡ ಎನ್ನುವರು. ಈ ವಾತಾವರಣದ ಒತ್ತಡ ಎಷ್ಟು ಹೆಚ್ಚಾಗಿರುತ್ತೆ ಅಂತ ಈಗ ನಿಮಗೆ ಗೊತ್ತಿರಬಹುದು. ಈಗ ಸ್ಪೇಸ್ಗೆಲ್ಲ ಹೋಗೋರು, ಬಾಹ್ಯಾಕಾಶಕ್ಕೆಲ್ಲ ಹೋಗೋರು ಸ್ಪೆಷಲ್ ತೊಡುಗೆಯನ್ನೇ ತೊಟ್ಕೊಂಡು ಹೋಗಿರ್ತಾರೆ ಅಲ್ವಾ? ನಮ್ಗೆ ಈಗ ಬಾಹ್ಯಾಕಾಶಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು ಆಕ್ಸಿಜನ್ ನ ಕಾರಣ, ಮತ್ತೊಂದು ಏನಂದ್ರೆ ಅಲ್ಲಿ ಉಷ್ಣತೆ ಅಷ್ಟೊಂದು ಇರೋದಿಲ್ಲ ಅನ್ನುವಂತಹ ಕಾರಣ. ಇನ್ನೂ ಒಂದು ಕಾರಣ ಏನಂದ್ರೆ ನಾವು ಎಕ್ಸ್ಪ್ಲೋರ್ಡ್ ಆಗ್ಬಿಡ್ತೀವಿ. ಅಂದ್ರೆ ನಮ್ಮ ಅಲ್ಲಿ ಬಾಹ್ಯಾಕಾಶದಲ್ಲಿ ಏನಿರ್ತದೆ, ಹೊರಗಡೆ ಯಾವುದೇ ವಾತಾವರಣ ಅಂತ ಇರೋದಿಲ್ಲ, ಯಾವುದೇ ಗಾಳಿ ಅಥವಾ ಅನಿಲ ಅಂತ ಇರೋದಿಲ್ಲ. ಅಲ್ಲಿ ಯಾವುದೇ ಒತ್ತಡ ಹೊರಗಿಂದ ಬೀಳ್ತಾ ಇರೋದಿಲ್ಲ. ನಮ್ಮ ದೇಹದ ಒಳಗಿನ ಒತ್ತಡ ಏನಿರುತ್ತೆ ಅದು ಜಾಸ್ತಿ ಆಗ್ತಾ 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 ನಾವು ಬಲೂನ್ ತರ ಉಬ್ಬಿ ಆಮೇಲೆ ಢಮ್ ಆಗ್ಬಿಡ್ತೀವಿ. ಹಾಗಾಗಿ ಅದಕ್ಕೆ ಸ್ಪೆಷಲ್ ಉಡುಗೆಯನ್ನ ತೊಟ್ಕೊಂಡು ಹೋಗಿರ್ತಾರೆ. ಅಂದ್ರೆ ವಾತಾವರಣದ ಒತ್ತಡ ಎಷ್ಟು ಮುಖ್ಯ ಆಗಿರುತ್ತೆ ನಮಗೆ ಅಂದ್ರೆ, ಒಂದು ಶೇಪ್ ಅಲ್ಲಿ ಇರಬೇಕು ನಾವು ಅಂದ್ರೆ ಅಲ್ಲಿ ವಾತಾವರಣದ ಒತ್ತಡ ಬಹಳ ಮುಖ್ಯ. ಈ ವಾತಾವರಣದ ಒತ್ತಡ ಯಾವ ರೀತಿ ವರ್ತಿಸುತ್ತೆ ಅಂದ್ರೆ, ಈಗ ನೀವು ಒಂದು ರಶ್ ಇರುವಂತಹ ಜಾತ್ರೆಯಲ್ಲಿ ನಿಂತ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ. ನಿಮ್ಗೆ ಎಲ್ಲ ಕಡೆಯಿಂದ ಜನ ಬರ್ತಾ ಇದಾರಲ್ಲ, ಅವಾಗ ನೀವು ಆರಾಮ್ಸೆ ನಿಂತ್ಕೊಂಡಿರ್ಬೋದು, ಯಾವ ಕಡೆ ವಾಲೋದಿಲ್ಲ ಅಲ್ವಾ? ಈಗ ಒಂದೇ ಕಡೆ ಜನ, ಹಿಂದ್ಗಡೆಯಿಂದ ಮಾತ್ರ ಜನ ಒತ್ತಾ ಇದ್ದಾರೆ ಅಂದಾಗ ನೀವು ಮುಂದ್ಗಡೆ ಬೀಳೋ ಚಾನ್ಸಸ್ ಇರುತ್ತದೆ. ಈ ವಾತಾವರಣದ ಒತ್ತಡ ಏನು, ಇದು ಎಲ್ಲಾ ಕಡೆಯಿಂದ ನಮಗೆ ಒತ್ತಡವನ್ನ ಹಾಕ್ತಾ ಇರುತ್ತೆ. ಹಾಗಾಗಿ ನಾವು ಒಂದು ಶೇಪ್ ನಲ್ಲಿ ಇದ್ದೀವಿ. ಇಲ್ಲಿ ವಾತಾವರಣದ ಒತ್ತಡವನ್ನ ವ್ಯಾಖ್ಯಾನಿಸಿ ಅಂತ ಕೇಳಿದಾರೆ, ನಾವು ಇಷ್ಟೇ ಬರೆದ್ರೆ ಸಾಕು. ಭೂಮಿಯ ಮೇಲ್ಮೈನಿಂದ ಹಲವು ಕಿಲೋಮೀಟರ್ ವರೆಗೆ ವಿಸ್ತರಿಸಿರುವ ಗಾಳಿಯು ಬೀರುವ ಒತ್ತಡವನ್ನು ವಾತಾವರಣದ ಒತ್ತಡ ಎನ್ನುವರು. ಎಸ್, ಥ್ಯಾಂಕ್ ಯು.